ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ. ಶಾಂತಿ ಸಭೆ ನಡೆಸು ಅಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ. ಆದರೆ ಕಾನೂನು ಇರ್ಬೋದು, ಸಂವಿಧಾನ ಇರ್ಬೋದು, ನಾವು ಪಾಲನೆ ಮಾಡ್ತಾ ಇದ್ದೀವಲ್ಲ, ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾ ಇರೋದು. ಸರ್, ಈಗ ಕತ್ತಲೆ ಜಗತ್ತು ಅಂತೇಳಿ ಪ್ರತಾಪ್ ಸಿಂಹ ಅವರನ್ನ ಇದು ಮಾಡಿದರೆ ಅವರು ನಾನು ಮಾಡಿಲ್ಲ, ಬೆತ್ತಲೆ ಜಗತ್ತು ಅಂತ ನಾನು ಮಾಡಿಲ್ಲ ಬುಕ್ಕು. ಅದಕ್ಕೆ ಯಾಕೆ ಸ್ಟೇ ಸಿಕ್ಕಿದೆ ಅವ್ರು ಹೇಳಬೇಕಲ್ಲ. ನೀವು ದಯವಿಟ್ಟು ಅವ್ರ ಬಗ್ಗೆ ನಾನು ಕೇಳಿ ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ, ನನ್ನ ಟೈಮು ವೇಸ್ಟ್ ಮಾಡಬೇಡಿ. ಈಸ್ ನಾಟ್ ವರ್ತ್ ಇಟ್. ಸರ್, ಈ ಆಳಂದ ಮತಕ್ಷೇತ್ರದ್ದು ಈಗ 80 ಈಗ ತನಿಖೆ ನಡೀತಾ ಇದೆ. 80 ರೂಪಾಯಿಗೆ ಪ್ರಜಾಪ್ರಭುತ್ವವನ್ನು ಖರೀದಿ ಮಾಡೋಕ್ಕೆ BJP ನಾಯಕರು ಹೊರಟಿದ್ದಾರೆ ಅಂದ್ಬಿಟ್ಟು ನಾವು ಪ್ರೂವ್ ಮಾಡ್ತೀವಿ. 100%. ತನಿಖೆ ಬರಲಿ, ತನಿಖೆ ನಡೀತಾ ಇದೆ ಅಲ್ಲ. ಹೆಚ್ಚು ಮಾತಾಡೋದು ಇವಾಗ ಸೂಕ್ತ ಅಲ್ಲ. ಏನಿದ್ರೂ ಕೂಡ ನಾನು ಯಾವಾಗಲೂ ಕೂಡ ನಿಮ್ಮ ಮುಂದೆ ದಾಖಲೆ ಇಟ್ಕೊಂಡೇ ಬಂದಿದ್ದೀನಿ. ಅದಕ್ಕೂ ನಾನು ದಾಖಲೆಗಳನ್ನು ಮುಂದಿಟ್ಟೆ ಮಾತಾಡ್ತೀನಿ. ಈಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅದ್ರ ಮಾಹಿತಿ ಇನ್ನೂ ಹೆಚ್ಚು ಇಲ್ಲ, ಇನ್ನು ನೋಡೋಣ. ಗಾಂಧಿ ಇಲ್ಲಿ ನೋಡೋಣ, ಇನ್ನು ಅಧಿಕೃತವಾಗಿ ಇನ್ನೂ ಏನೂ ಬಂದಿಲ್ಲ. ಅಧ್ಯಕ್ಷರು ಬಂದಮೇಲೆ ಅಧ್ಯಕ್ಷರೇ ಗೊತ್ತಿರ್ತದೆ ಅದ್ರ ಬಗ್ಗೆ. ಸರ್, ಹಾಗೆ ಇದ್ರು ಸರ್